ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಒಂದು ಬಿಸ್ನೆಸ್ ಮಾಡುವಾಗ ಏನೇನೆಲ್ಲ ಚಾಲೆಂಜಸ್ ಎದುರಾಗುತ್ತೆ ಅಂದರೆ ಅದನ್ನೆಲ್ಲ ಫೇಸ್ ಮಾಡಿ ಒಂದು ಸತಿ ಸ್ಮೂತಾಗಿ ಹೋಗೋ ಥರ ಮಾಡೋ ಗಂಟ ಬಹಳ ಕಷ್ಟ. ನಮಗೂ ಅಷ್ಟೇ ಈ ಒಂದು ಏನು ಮ್ಯಾಜಿಕ್ ಸ್ಟೂಲ್ ಮಾಡುವಾಗ ಶುರುವಿನಲ್ಲಿ ಸ್ವಲ್ಪ ಅದೇ ರೀತಿ ಎಡವಟ್ಟಾಗ್ಬಿಟ್ಟಿದೆ. ಅಂದರೆ ಎಡವಟ್ಟಂದರೆ ಬೇರೆ ರೀತಿ ಅಲ್ಲ, ಸ್ವಲ್ಪ ಡೆಲಿವರಿ ಮಾಡೋದು ಲೇಟ್ ಆಗೋಯಿತು. ಸೊ ಫಸ್ಟ್ ಏನು 20 ಪೀಸಸ್ ನಾವು ಆರ್ಡ್ರ್ ಮಾಡಿದ್ವಿ, ಅದು ಇವಾಗ ರೆಡಿಯಾಗಿದೆ. ಸೊ ಫಿನಿಶಿಂಗ್ ಎಲ್ಲ ನಮಗೆ ಈ ಮಟ್ಟಕ್ಕೆ ನನಗೆ ಈ ರೀತಿ ಬರಬೇಕಾಗಿತ್ತು. ಫಿನಿಶಿಂಗು ಫಸ್ಟ್ ಮಾಡಿದ್ದು ನಮಗೆ ಅಷ್ಟು ಅದು ಪೇಂಟ್ ಬ್ರಷ್ ಥರ ಇತ್ತು, ಪಾಲಿಶು ಅದರಲ್ಲಿ ಹೊಡೆದಿದ್ದು. ನನಗಷ್ಟು ಅದು ಯಾಕೋ ಹಿಡಿಸ್ಲಿಲ್ಲ. ಅದಕ್ಕೆ ನಮ್ಮ ಮತ್ತೆ ಕಳಿಸ್ಬಿಟ್ಟು ಕೊಡ್ತೀವಿ, ಸ್ವಲ್ಪ ಅದು ಶಾಶ್ವತವಾಗಿ ಉಳಿಬೇಕು, ನೀಟಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಫಿನಿಶ್ ಇದೆ. ಇನ್ನೇನಿಲ್ಲ, ಜಸ್ಟ್ ಸ್ಕ್ರೂಗಳು ಫಿಟ್ ಮಾಡಿಬಿಟ್ಟು ಡೆಲಿವರಿ ಮಾಡೋದಷ್ಟೇ, ಪ್ಯಾಕಿಂಗ್ ಮಾಡಿ ಈ ರೀತಿಯಾಗಿ ಬರಬೇಕಾಗಿತ್ತು. ಅದಕ್ಕೋಸ್ಕರನೇ ಇಷ್ಟು ತಡ ಆಗೋಯಿತು. ದಯವಿಟ್ಟು ಕ್ಷಮಿಸಿ, ನಮ್ಮಿಂದ ತಪ್ಪಾಗಿದೆ. ಅಂದರೆ ನಾವು 2 ದಿನದಲ್ಲಿ ಡೆಲಿವರಿ ಮಾಡ್ತೀವಿ ಅಂದ್ವಿ. ಐಟಮ್ ರೆಡಿಯಾಗಿತ್ತು, ಬಟ್ ಪಾಲಿಷ್ ಮಾಡಿದ್ರಲ್ಲ ಅದು ಡ್ರೈ ಆಗೋಕ್ಕೆ ಸ್ವಲ್ಪ ಒಂದು ದಿನ ಬಿಟ್ವಿ. ಮತ್ತು ಅದು ಏನು ಅದು ಎಷ್ಟು ಹಿಡಿಸ್ಲಿಲ್ಲ. ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನಾನೇ ಮಾತಾಡ್ತೀನಿ ಅಂತ ಆರ್ಡರ್ ಮಾಡಿರೋರಿಗೆಲ್ಲ ಮಾಡಿದೆ. ಈಗ 20 ಪೀಸಸ್ ಏನಿದೆ ಇದು ಇವಾಗ ಡೆಲಿವರಿ ಆಗ್ತಾಯಿದೆ. ಇನ್ನೂ ಸಾಕಷ್ಟು ಆರ್ಡ್ರ್ ಆಗಿದೆ. ಇವತ್ತು 40 ಪೀಸಸ್ ಬರ್ತಾಯಿದೆ. ಅದೆಲ್ಲವೂ ಕೂಡ ಏನಿಲ್ಲ, ಡೈರೆಕ್ಟ್ ಫಸ್ಟ್ ಟೈಮಲ್ಲೇ ಈ ಥರ ಪಾಲಿಷೇ ಮಾಡಿಸ್ಬಿಡ್ತಾ ಇರೋವಂಥದ್ದು. ಫಸ್ಟ್ ಮಾಡಿದಾಗ ಒಂಚೂರು ಮಿಸ್ಟೇಕ್ ಆಯಿತು. ಹೊಟ್ಟೆಗೆ ಹಾಕ್ಕೊಳ್ಳಿ, ಫಸ್ಟ್ ಆರ್ಡ್ರ್ ಮಾಡಿರೋರು ಅದೇ ಫಸ್ಟ್ ಆರ್ಡ್ರ್ ಮಾಡಿದ್ದಾರೆ ನಂಬಿಕೆ ಇಟ್ಟು ಅಂತಲೇ ನಾನು ಮತ್ತೆ ಅದನ್ನು ರೀಪಾಲಿಷಿಂಗ್ ಕಳಿಸಿ ಮತ್ತೆ ಅದನ್ನು ಒಂದಿನ ಎಲ್ಲ ಡ್ರೈ ಮಾಡಿಸಿ ತರಿಸಿರೋವಂಥದ್ದು. ನೆನ್ನೆ ನೈಟ್ ಡೆಲಿವರಿ ಆಯಿತು. ಅದಕ್ಕೋಸ್ಕರ ಇನ್ನೂ ಸ್ಕ್ರೂ ಫಿಟ್ಟಿಂಗ್ ಆಗಿಲ್ಲ. ಇವಾಗ ಸ್ಕ್ರೂ ಫಿಟ್ಟಿಂಗ್ ಆಗಿ ಎಲ್ರಿಗೂ ಕೂಡ ಡೆಲಿವರಿ ಮಾಡ್ತೀವಿ. ಸ್ವಲ್ಪ ಆರ್ಡ್ರ್ ಮಾಡಿರೋರಿಗೆ ಒಂದು 5 ದಿನ 6 ದಿನ ಎಲ್ಲ ಸ್ವಲ್ಪ ತಡ ಆಗ್ತಿದ್ರೆ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೇಡಿ. ಇವತ್ತು 40 ಪೀಸಸ್ ಬರ್ತಾಯಿದೆ, ಮತ್ತು ಇನ್ನೊಂದು 2 ಡೇಸ್ ಬಿಟ್ಟು 40 ಪೀಸಸ್ ಬರ್ತಾಯಿದೆ. ಸೊ ಇವಾಗ ಕಂಟಿನ್ಯೂಸ್ ಆಗಿ ಆರ್ಡರ್ಗಳನ್ನ ತಗೋತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಆರ್ಡರ್ ತೊಳಕು ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ವಿ. ಸುಮ್ಮನೆ ದುಡ್ಡು ಇಸ್ಕೊಂಡ್ಬಿಡೋದಲ್ಲ, ಬರಲಿ ಐಟಮು ಒಟ್ಟಿಗೆ ತೊಗೊಳ್ಳೋಣ ಅಂತ. ಇವಾಗ ಏನಿಲ್ಲ, ಈಗ ಒಂದು ಸತಿ ಕೆಲಸ ಪರ್ಫೆಕ್ಟ್ ಅಂತ ಅನಿಸ್ದಾಗ ಇದೇ ರೀತಿ ಮಾಡ್ಕೊಂಡು ಹೋಗಿ ಅಂತಂದರೆ ಮುಗೀತು. ಫಸ್ಟ್ ಐಡಿಯಾ ಕೊಟ್ಟೆಲ್ಲ ಮಾಡಿಸ್ತಾ ಇದ್ನಲ್ಲ, ಅದಕ್ಕೋಸ್ಕರ ಈ ಕೆಲಸಕ್ಕೋಸ್ಕರ ನಾನು ಒಂದು 2-3 ದಿನ ನನ್ನ ಆಫೀಸ್ ಕೆಲಸನೂ ಇದಾಗೋಯಿತು. ಸೊ ಹೊಸದಾಗಿ ನೋಡ್ತಾ ಇರೋರಿಗೆ ತೋರಿಸ್ಬಿಡ್ತೀನಿ. ಮ್ಯಾಜಿಕ್ ಸ್ಟೂಲ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಫೋಲ್ಡಬಲ್ ಸ್ಟೂಲ್ ಇದಾಗಿರುತ್ತೆ. ಕಂಪ್ಲೀಟ್ ಟೀಕ್ ವುಡ್ ಆಗಿರುತ್ತೆ, ಬೇರೆ ಯಾವುದೇ ವುಡ್ ಯೂಸ್ ಮಾಡಿರಲ್ಲ. ಒಳಗಡೆ ಪಟ್ಟಿಯಿಂದ ಹಿಡಿದು ಎಲ್ಲವನ್ನು ಕೂಡ ಕಂಪ್ಲೀಟ್ ಟೀಕ್ ವುಡ್ಡನ್ನು ಯೂಸ್ ಮಾಡಿರ್ತೀವಿ. ಇಲ್ಲಿ ನೋಡಿ, ಈಗ ಏನು ನೋಡ್ತಾ ಇದ್ದೀರಾ, ಇದನ್ನು ಜಸ್ಟ್ ಈ ರೀತಿ ಮಾಡಿದ್ರೆ ಹೀಗೆ ನಿಮಗೆ ಫೋಲ್ಡ್ ಆಗಿಬಿಡುತ್ತೆ. ಇದನ್ನ ಈ ರೀತಿ ಆರಾಮಾಗಿ ಎಲ್ಲಿಗೆ ಬೇಕು ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಮನೇಲಿ ವಯಸ್ಸಾಗಿರೋರು ಇದ್ದರೆ, ಅವರೆಲ್ಲರೂ ಹೊರಗಡೆ ಕೂರೋಕ್ಕಾಗಲ್ಲ ಅಂತಂದರೆ ಅಂಥವ್ರಿಗೆ, ಅಥವಾ ಮನೇಲಿ ಜಾಗ ಚಿಕ್ಕದಿದ್ದರೆ ಫೋಲ್ಡಬಲ್ ಸ್ಟೂಲ್ ಬೇಕು ಅಂದರೆ, ಅಥವಾ ಕೆಳಗಡೆ ಕೂತ್ಕೊಂಡು ಓದೋಕ್ಕೂ ಕೂಡ ಈ ರೀತಿಯಾಗಿ ಸ್ಟಡಿ ಟೇಬಲ್ ಥರನೂ ಕೂಡ ಚಿಕ್ಕದಾಗಿದೆ, ದೊಡ್ಡದಾಗಿಲ್ಲ. ಇದು ಕೂರೋ ಅಷ್ಟೇ ಇರೋದು, ಸ್ಟೂಲ್ ಥರನೇ ಇರೋವಂಥದ್ದು. ಬಟ್ ಚಿಕ್ಕದೇ ಸಾಕು ಅಂದರೆ ಚಿಕ್ಕ ಲ್ಯಾಪ್ಟಾಪ್ ಬೇಕಾದ್ರೆ ಲ್ಯಾಪ್ಟಾಪ್ಗಳನ್ನು ಆರಾಮಾಗಿ ಇಟ್ಕೋಬೋದು. ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಿರ್ಬೋದು, ಸಡನ್ ಊಟ ಮಾಡಲಿಕ್ಕಾಗಿರ್ಬೋದು, ಅಥವಾ ಬರೀಲಿಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಐಟಮ್ ಮಾತ್ರ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡು. ಹ್ಯಾಂಡಲ್ ಯೂಸ್ ಮಾಡಿದ್ದೀವಿ SSದು, ಜೊತೆಗೆ ಒಳಗಡೆ ಹಾಕಿರೋ ಇಂಚಸ್ಸು ಎಲ್ಲವನ್ನು ಕೂಡ ನೀಟಾಗಿ, ಇಲ್ಲಿ ಒಳಗಡೆ ಏನು ಪಟ್ಟಿ ಯೂಸ್ ಮಾಡಿದ್ದೀವಿ ಇದು ಕೂಡ ನಿಮಗೆ ಟೀಕ್ ವುಡಲ್ಲೇ ಬರುತ್ತೆ. ಕಂಪ್ಲೀಟ್ ಹ್ಯಾಂಡ್ ಪಾಲಿಷ್ ಆಗಿರುತ್ತೆ. ಸೊ ಫಸ್ಟ್ ಒನ್ ಮಾತ್ರ ಬ್ರಷ್ ಮಾಡಿ ನೆಕ್ಸ್ಟ್ ಅದನ್ನು ರಿಮೂವ್ ಮಾಡಿ ಹ್ಯಾಂಡ್ ಪಾಲಿಷ್ ಮಾಡಿರೋವಂಥದ್ದು. ಈಗ ಬರ್ತಾ ಇರೋವಂಥದ್ದೆಲ್ಲ ಕಂಪ್ಲೀಟ್ ಫಸ್ಟ್ ಟೈಮೆಲ್ಲ ಹ್ಯಾಂಡ್ ಪಾಲಿಷ್ ಮಾಡಿರೋವಂಥದ್ದು. ಸೊ ನಿಮಗೆ ಐಟಮ್ ಚೆನ್ನಾಗಿರುತ್ತೆ. ಅಂದರೆ ಟೀಕ್ ವುಡಲ್ಲೇ, ಬೇರೆ ಯಾವ ವುಡ್ಡು ಯೂಸ್ ಮಾಡಿಲ್ಲ. ಲೈಫ್ ಟೈಮ್ ನೀವು ಆರಾಮಾಗಿ ಮನೇಲಿ ಇಟ್ಕೋಬೋದು. ಬೆಲೆ ಬಂದು 2,000 ರೂಪಾಯಿ ಇರುತ್ತೆ. ನಿಮಗೆ ಬೇಕಿದ್ದವ್ರಿಗೆ ಈಗ ಡಿಸ್ಪ್ಲೇಲಿ ಬರ್ತಾಯಿದೆ ನಂಬರ್ ನೋಡಿ, 8971502203. ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ. ನಿಮಗೆ ಡೆಲಿವರಿ ಫ್ರೀ ಇರುತ್ತೆ, ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ. ಸೊ ಎಲ್ಲಿಗೆ ಬೇಕಾದರೂ ಕಳಿಸ್ಕೊಡ್ತೀವಿ. ನೀವು ಬೇಕಿದ್ದವರು 2000 ರೂಪೀಸ್ ಆಗುತ್ತೆ. ಇದು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸನ್ನು ಕಳಿಸ್ಕೊಡ್ತಾರೆ. ಅವಶ್ಯಕತೆ ಇದ್ದವ್ರು ಮಾತ್ರನೇ ತೊಗೋಬೋದಾಗಿದೆ. ಸೊ ನಾವೇ ಮಾಡ್ತಾ ಇರುವಂತಹ ಬಿಸ್ನೆಸ್ಸು ತಮ್ಮ ನೋಡ್ಕೊಂಡೇ. ನಮಗೂ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಈ ಒಂದು ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ. ಇದ್ರ ಜೊತೆಗೆ ಈಗ ಬೇರೆ ಬೇರೆ ಐಟಮ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಗಳನ್ನು ಕೂಡ ಐಟಮ್ಗಳನ್ನು ಮಾಡ್ತಾಯಿದ್ದೀವಿ. ಒಂದೊಂದಾಗಿ ಅಪ್ಡೇಟ್ ಮಾಡ್ತೀನಿ. ಸೊ ಈ ಒಂದು ಮ್ಯಾಜಿಕ್ ಸ್ಟೂಲ್ ಬೇಕಿದ್ದರೆ ಕಾಲನ್ನು ಮಾಡಿ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಇದೆಲ್ಲವೂ ಕೂಡ ಡೆಲಿವರಿ ಆಗ್ತಿದೆ. ಈಗ ಆರ್ಡ್ರ್ ಮಾಡಿರೋಂಥವ್ರಿಗೆ ನಾಳೆ ಇದರಲ್ಲೆಲ್ಲವೂ ಕೂಡ ಡಿಸ್ಪ್ಯಾಚ್ ಆಗುತ್ತೆ, ಆದಷ್ಟು ಬೇಗ ತಲುಪುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.